ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ ನ ವೈ ವಿದುರ್ ಋಷಯೋ ನಾಪಿ ದೇವಾಃ ನ ಸಿದ್ಧ ಮುಖ್ಯ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ. ಭಾಗವತ ಸಾರೋದ್ಧಾರಸ್ಯ 1940 ದ್ವಿಶತತಮಃ ಶ್ಲೋಕಃ 239ನೇಯ ಶ್ಲೋಕೋಯಂ ಧರ್ಮೋಪದೇಶ ಪ್ರಕರಣೆ ಗ್ರಥಿತಃ ಅವಧೂತ ಶಿರೋಮಣಿನ ವಿಷ್ಣುತೀರ್ಥಾಚಾರ್ಯೇಣ ತೇನೈವ ರಚಿತಯ ಸುದೀರ್ಘಯ ವ್ಯಾಖ್ಯೆಯ ವಿರಾಜಿತಃ ಅತೀತೇಭ್ಯಃ ಪಂಚಶೇಭ್ಯಃ ದಿವಸೇಭ್ಯಃ ಸರ್ವೈರಸ್ಮಾಭಿಃ ಬದ್ಧಾದರೈಃ ಶ್ರೂಯತೆ ಖಲು. ತತ್ರ ಸಪ್ತಮೇ ಸ್ಕಂಧೆ ಏಕಾದಶೇ ಸ್ಕಂಧೆ ಚ ಯೇ ಧರ್ಮವಿಶೇಷಾಃ ನಿರೂಪ್ಯಂತ ತೇ ಧರ್ಮಾಃ ಅಸ್ಯಾಂ ವ್ಯಾಖ್ಯಾಯಾಂ ಸ್ಮೃತಾಃ ತಿಷ್ಠಂತಿ. ನಾರದೇನ ಯುಧಿಷ್ಠಿರಾಯ ಪ್ರಬುದ್ಧೇನ ಮುನಿನ ವಿದೇಹಾಯ ಯೇ ಧರ್ಮಾಃ ಸಂಪ್ರೋಕ್ತಾಃ ತೇ ಧರ್ಮಾಃ ಗತೇಷು ದಿವಸೇಷು ಭಾಗವತ ತಾತ್ಪರ್ಯೇಣ ಸಚೈವ ಸರ್ವೇಷಾಮಸ್ಮಾಕಂ ಕರ್ಣಪಥಂ ಆಗಮನ್. ಅಥ ಅಪರಃ ಶ್ಲೋಕಃ ಭಾಗವತಸ್ಯೈವ ಏಕಾದಶೇ ಸ್ಕಂಧೆ ದ್ವಿತೀಯೇ ಅಧ್ಯಾಯೇ 35 ಸಂಖ್ಯಾಕಃ. ಯೂಯಂ ಕವಿನಾ ಮಹಾಮುನಿನಾ ವಿದೇಹಾಯ ಮಹಾರಾಜಾಯ ಪ್ರೋಕ್ತೆ ಉಪದೇಶೆ ಏಕತಮಃ ಶ್ರೂಯತೆ. ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರ್ಹಿಚಿತ ಧಾವನ್ ಉನ್ಮೀಲ್ಯವಾ ನೇತ್ರೆ ನ ಸ್ಖಲೇನ್ನ ಪತೇತಿಹ ಇತಿ ಶ್ಲೋಕೋಯಂ ಸಂಕೀರ್ತ್ಯತೆ. ಅಸ್ಯೈವ ಶ್ಲೋಕಸ್ಯ ವ್ಯಾಜೇನ ಕವಿನಾ ಮಹಾಮುನಿನಾ ಯತ್ರ ಉಪದೇಶಃ ಪ್ರಾರಭ್ಯತೆ ತಮೇವ ಆದ್ಯಂ ಶ್ಲೋಕಂ ಸರ್ವೇ ವಯಂ ಶ್ರೋತುಂ ಸಜ್ಜಾಮಹೇ ತಾವತ್. ಮನ್ಯೇ ಅಕುತಶ್ಚಿತ್ ಭಯಮಚ್ಯುತಸ್ಯ ಪದಾಂಬುಜೋಪಾಸನಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇಃ ಅಸದಾತ್ಮಭಾವಾತ್ ವಿಶ್ವಾತ್ಮನಾ ಯತ್ರ ನಿವರ್ತತೆ ಭೀಃ ಇತಿ ಸೋಯಂ 33 ಸಂಖ್ಯಾಕಃ 33ನೇಯ ಶ್ಲೋಕಃ. ಆದ್ಯಃ ಶ್ಲೋಕಃ ತಸ್ಯ ಉಪದೇಶಸ್ಯ. ಭಾಗವತ ಸಾರೋದ್ಧಾರದ ಧರ್ಮೋಪದೇಶ ಪ್ರಕರಣದಲ್ಲಿ ನಾವು ಈ ಹಿಂದೆ ನಾರದರು ಯುಧಿಷ್ಠಿರನಿಗೆ ಹೇಳಿದಂತೆ ಮತ್ತು ಪ್ರಬುದ್ಧ ಮಹಾಮುನಿಗಳು ಧರ್ಮರಾಜನಿಗೆ ಹೇಳಿದಂತೆ ಕ್ರಮವಾಗಿ 7ನೇ ಸ್ಕಂಧ ಮತ್ತು 11ನೇ ಸ್ಕಂದದಲ್ಲಿ ಬಂದಂಥ ವಿಷಯಗಳನ್ನು ಒಂದಿಷ್ಟನ್ನು ನೋಡಿದೆವು. ಈಗ ಅಲ್ಲಿ ಒಂದು ಶ್ಲೋಕ ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಬಂದದ್ದು. ಈ ಹಿಂದೆ ನಾವು ನೋಡಿದ್ದು ಭಾಗವತದ 11ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ. ಅವು ಪ್ರಬುದ್ಧ ಮುನಿಗಳು ಹೇಳಿದ್ದು.
ಈಗ ನಾವು ನೋಡ್ತಿರುವ ಈ ಶ್ಲೋಕ 11ನೇ ಸ್ಕಂದದ 2ನೇ ಅಧ್ಯಾಯದ್ದು, ಯಾನಾಸ್ಥಾಯ ನರೋ ರಾಜನ್ ಅಂತ. ಅದು 11ನೇ ಸ್ಕಂದದ 2ನೇ ಅಧ್ಯಾಯದ 35ನೇ ಶ್ಲೋಕ. ಅದರ ನೆಪದಿಂದಲೇ 33ನೇ ಶ್ಲೋಕದಿಂದಲೇ ನಾವು ನೋಡೋಣ. ಆ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ಆ ವಿದೇಹರಾಜ ನನಗೆ ಉಪದೇಶ ಮಾಡಿ ಅಂತೇನು ಕೇಳಿದ್ನಲ್ಲ, ಧರ್ಮಾನ್ ಭಾಗವತಾನ್ ಬ್ರೂತ ಅಂತ, ಅವರಲ್ಲಿ ಮೊದಲನೆಯವರಾಗಿ ಕವಿ ಮಹಾಮುನಿಗಳು ಉಪದೇಶ ಮಾಡಿದ್ದೇವೆ. ಅದೇ ಆ 2ನೇ ಅಧ್ಯಾಯ 11ನೇ ಸ್ಕಂದದ 2ನೇ ಅಧ್ಯಾಯದ 33ನೇ ಶ್ಲೋಕದಿಂದ ಪ್ರಾರಂಭ ಕಾಣ್ತದೆ. ಇಲ್ಲಿ ವಿಷ್ಣು ತೀರ್ಥಾಚಾರ್ಯರು ಉದ್ಧರಿಸಿದ್ದು ಯಾನಾಸ್ಥಾಯ ನರೋ ರಾಜನ್ ಅಂತ, ಅಲ್ಲಿ 35ನೇ ಶ್ಲೋಕ ಇಷ್ಟೆ. ಈ ಸಂಸಾರದಲ್ಲಿ ನಾವು ನಾನಾ ಥರದ ಉದ್ವೇಗಕ್ಕೊಳಗಾಗಿದ್ದೇವೆ. ಅನೇಕ ಜಡ ಚೇತನಾತ್ಮಕವಾದ ಸಂಗತಿಗಳೆಲ್ಲ ನಮ್ಮೆದುರಿಗಿವೆ. ಅವೆಲ್ಲವನ್ನು ನಮ್ಮದಾಗಿಸ್ಕೋಬೇಕು ಅಂತ ನಮ್ಮದೊಂದು ಸತತವಾದ ಪ್ರಯತ್ನ. ಅನೇಕ ಬಾರಿ ನಾನು ಈ ಹಿಂದೆ ಹೇಳಿದ್ದಿದೆ, ಜಡವೇ ನಮ್ಮ ಕೈಗೆ ದಕ್ಕತಾ ಇಲ್ಲ, ನಾವು ಹೇಳಿದಂತೆ ಅದು ಕೇಳ್ತಾ ಇಲ್ಲ, ಕೈಗೆ ಸಿಗುವುದಿಲ್ಲ. ಅಷ್ಟೇ ಅಲ್ಲ, ಸಿಕ್ಕ ಮೇಲೆ ಕೂಡ ನಾವು ಹೇಳಿದಂತೆ ಅದು ಕೇಳ್ತಿಲ್ಲ. ಹಾಗಿರುವಾಗ ಚೇತನ ತನ್ನದೇ ಆದ ಆಲೋಚನೆ, ತನ್ನದೇ ಆದ ಹಿನ್ನೆಲೆ, ತನ್ನದೇ ಆದ ಪ್ರಾರಬ್ಧ ಕರ್ಮ ಇತ್ಯಾದಿಗಳನ್ನು ಹೊಂದಿರುವಂತಹ ಒಂದು ಚೇತನ ನಮ್ಮ ಕೈಗೆ ಸಿಕ್ಕೀತ್ ಹೇಗೆ, ದಕ್ಕೀತ್ ಹೇಗೆ? ಆದರೆ ನಮಗದ್ಯಾವುದು ತಿಳಿತಿಲ್ಲ. ನಮ್ಮ ಪಾಲಿಗೆ ಜಡ ಚೇತನ ಎಲ್ಲ ಒಂದೇ. ನಮಗೆ ಸುಖ ಬೇಕಾಗಿದೆ, ಸುಖ ಕೊಡ್ಲಿಕ್ಕೆ ಜಡ ಆದರೂ ಸರಿಯೇ, ಚೇತನ ಆದರೂ ಸರಿಯೇ. ಚೇತನಕ್ಕೆ ಒಂದು ಜೀವ ಇದೆ, ಜಡಕ್ಕೆ ಜೀವ ಇಲ್ಲ. ಆ ಚೇತನಕ್ಕೊಂದು ಬೆಲೆ ಇದೆ, ಅದನ್ನ ನಾವು ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡ್ಕೊಳ್ಬಾರ್ದು. ಅದರ ಭಾವನೆಗಳಿಗೊಂದಿಷ್ಟು ಬೆಲೆ ಕೊಡಬೇಕು ಅಂತ ಮನುಷ್ಯನಿಗೆ ಎಂದೂ ಅನಿಸೋದಿಲ್ಲ. ಜಡವೇ ಆಗಲಿ ಚೇತನವೇ ಆಗಲಿ ನನಗೆ ಅದು ಸುಖ ಕೊಡ್ಲಿಕ್ಕೆ ಇರೋದು. ಅದನ್ನು ಸುಖ ಅದನ್ನ ಶೋಷಿಸಿ ಹಿಂಡಿ ಹೇಗೆ ನಾನು ಸುಖ ಹೀರಿ ಏನು ಅಂತಿಷ್ಟೇ ಆಲೋಚನೆ ಮಾಡ್ತಿರ್ತಾನೆ ಅವನು. ಅದನ್ನೇ ಅಸದಾತ್ಮ ಭಾವಾತ್ ಅಂತ ಅಲ್ಲೊಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಅಸದಾತ್ಮ ಭಾವಾತ್ ಅಂದ್ರೆ ತನ್ನದಲ್ಲ, ಅದು ಅಸತ್ ತನ್ನದಲ್ಲ. ಆದ್ರೆ ಆತ್ಮಭಾವ ಅದನ್ನ ತನ್ನದನ್ನಾಗಿ ಮಾಡ್ಕೊಳ್ಬೇಕು ಅಂತ ಹೊರಟಿದ್ದಾನೆ ಅವನು. ಆದ್ರೆ ಉದ್ವಿಗ್ನ ಬುದ್ಧಿ, ಆ ಚೇತನವೇ ಆಗಲಿ ಜಡವೇ ಆಗಲಿ ಇವನ ಕೈಗೆ ಸಿಗ್ತಾ ಇಲ್ಲ. ಹೀಗೆ ನಾನಾ ಥರದ ಉದ್ವೇಗ, ಚಿಂತೆ, ಭಯ ಇವನಿಗೆ. ಈ ಎಲ್ಲ ಚಿಂತೆಗಳನ್ನು, ಉದ್ವೇಗಗಳನ್ನು ಕಳೆಯುವಂತಹ ಒಂದೇ ಒಂದು ಉಪಾಯ ಅಂದ್ರೆ ಅಚ್ಯುತಸ್ಯ ಪಾದಾಂಬುಜೋಪಾಸನಂ, ಭಗವಂತನ ಪಾದಕಮಲಗಳನ್ನು ಉಪಾಸಿಸುವುದನ್ನು ಬಿಟ್ಟರೆ ಇದಕ್ಕೆ ಯಾವ ಉಪಾಯವೂ ಇಲ್ಲ. ಯಾಕೆಂದ್ರೆ ಮನ್ಯೆ ಅಕುತಶ್ಚಿತ್ ಭಯಂ, ಆ ಭಗವಂತನ ಪಾದಕಮಲಕ್ಕೆ, ಒಟ್ಟಾರೆ ಭಗವಂತನಿಗೆ ಯಾವ ಭಯವೂ ಇಲ್ಲ. ಅಕುತಶ್ಚಿತ್ ಭಯ ಅಂತ ಇಲ್ಲಿ ಶಬ್ದ ಇದೆ, ಅಕುತೋ ಭಯಂ ಅಂತ ಇನ್ ಕೆಲವು ಕಡೆ ಶಬ್ದ ಇದೆ. ಬಾಲಂಚ ತಸ್ಯ ಉರಸಿ ಕ್ರೀಡಂತಂ ಅಕುತೋ ಭಯಂ ಅಂತ ಕೃಷ್ಣನ ವರ್ಣನೆ. ಅಕುತೋ ಭಯ, ಅವನು ಯಾವ ಭಯವೂ ಅವನಿಗಿಲ್ಲ ಅಂತ. ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ ಮತ್ತೊಂದು ಭಾಗವತದ 5ನೇ ಸ್ಕಂದದಲ್ಲಿ ಬರುವಂತ ನರಸಿಂಹದೇವರ ವರ್ಣನೆಯ ಶ್ಲೋಕ. ತಸ್ಮಾದ್ ರಜೋ ರಾಗ ವಿಷಾದಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ. ಭಗವಂತನ ಪಾದಕಮಲವೂ, ಅವನ ಇಡೀ ಸ್ವರೂಪವೂ, ಭಗವಂತನೂ ಎಲ್ಲವೂ ಅಕುತೋ ಭಯವೇ, ಅಕುತಶ್ಚಿತ್ ಭಯವೇ. ಅಂದ್ರೆ ಅವನಿಗೆ ಯಾವುದೇ ಭಯ ಇಲ್ಲ ಅಂತ ಮಾತ್ರ ಅಲ್ಲ, ಎಲ್ಲಾ ಭಯವೂ ಕೂಡ ಯಾರ ನಾಮಸ್ಮರಣೆಯಿಂದ ತೊಡೆದು ಹೋಗ್ತಾವೋ ಅಂಥ ಭಗವಂತನೇ ಅಕುತಶ್ಚಿತ್ ಭಯ ಅಥವಾ ಅಕುತೋ ಭಯ. ನಮಗೆ ರಾಗ, ದ್ವೇಷ, ಕ್ರೋಧ, ಉದ್ವೇಗ ಇವೆಲ್ಲವೂ ನಷ್ಟ ಆಗಿ ಹೋಗ್ಬೇಕಾದ್ರೆ ಈ ಪಾದಕಮಲಗಳ ಉಪಾಸನೆ ಒಂದು ಬಿಟ್ಟು ಬೇರೆ ಏನೂ ಇಲ್ಲ.
ಸಂಸಾರದಲ್ಲಿ ನಾವು ನಾನಾ ಥರದ ರಾಗ, ದ್ವೇಷ, ಆಸೆ ಇವುಗಳ ಒಂದು ಪ್ರವಾಹದಲ್ಲಿ ಸಮುದ್ರದಲ್ಲಿ ಕೊಚ್ಚಿ ಹೋಗ್ತಾ ಇದ್ದೇವೆ. ಅದರ ಸುಳಿಯಲ್ಲಿ ಸಿಕ್ಕುವ ಪಾತಾಳಕ್ಕೆ ಸೇರಿ ಹೋಗ್ತಾ ಇದ್ದೇವೆ. ಮುಳುಗುವವನಿಗೆ ಹುಲ್ಲುಗಡ್ಡಿಯೂ ಒಂದು ದೊಡ್ಡ ಆಸರೆ ಅಂತ ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಭಗವಂತನ ಪಾದಕಮಲವೇ ನಮಗೆ ಸಿಕ್ಕಿದೆಯಲ್ಲ, ಹುಲ್ಲುಗಡ್ಡಿ ಯಾಕೆ? ಯಾವ ಭಗವಂತನ ಪ್ರೇರಣೆ ಇಲ್ಲದೆ ಹುಲ್ಲುಗಡ್ಡಿಯೂ ಅಲುಗಾಡಲಾರದು ಅಂಥ ಎಲ್ಲರಿಗೂ ಆಶ್ರಯವನ್ನು ಕೊಡಬಲ್ಲಂತಹ ಹುಲ್ಲುಗಡ್ಡಿ ಯಾರಿಗೆ ಆಶ್ರಯ ಕೊಟ್ಟಿತ್ತು? ಹುಲ್ಲುಗಡ್ಡಿಯನ್ನು ನಾವೇನಾದ್ರೂ ಹಿಡಿದು ಜೋತಾಡ್ಲಿಕ್ಕೆ ಹೋದರೆ, ಆ ಪ್ರವಾಹದಿಂದ ಪಾರಾಡ್ಲಿಕ್ಕೆ ಹೋದರೆ ಹುಲ್ಲುಗಡ್ಡಿಯ ಸಮೇತವೇ ನಾವು ಮತ್ತು ಪಾತಾಳ ಸೇರಬೇಕಾಗ್ತದೆ. ಒಂದು ದೃಢವಾದ ಗಟ್ಟಿಮುಟ್ಟಾದ ಆಧಾರವೇ ಬೇಕು. ಭಗವಂತನ ಪಾದಕಮಲಕ್ಕಿಂತ ಹೆಚ್ಚು ಗಟ್ಟಿಮುಟ್ಟಾದ ದೃಢವಾದಂಥ ಪಾದಕಮಲ ಮತ್ತೇನಿದೆ? ಅದರಿಂದ ಅದನ್ನೇ ನಾವು ಆಶ್ರಯಿಸಬೇಕು. ಯತ್ರ ನಿವರ್ತತೆ ಭೀಹಿ. ಅಲ್ಲಿ 34ನೇ ಶ್ಲೋಕ, ಏವೈ ಭಗವತಾ ಪ್ರೋಕ್ತಾ ಋಷಭದೇವ ಅಜ್ಞಾನಿಗಳಿಗೆ ಉಪದೇಶ ಮಾಡಿದ ಧರ್ಮಗಳಿವೆ, ಅವೇ ಭಾಗವತ ಧರ್ಮ ಅಂತ ತಿಳಿ. ಮುಂದೆ 35ನೇ ಶ್ಲೋಕ, ಯಾನಾಸ್ಥಾಯ ನರೋ ರಾಜನ್ ನ ಪ್ರಮಾದ್ಯೇತ ಕರಿಹಿಚಿತ್ ಧಾವನ್ನುನ್ಮೀಲ್ಯವ ನೇತ್ರೆ ನಸ್ಖಲೆಯನ್ನ ಪದೇತಿಹ ಅಂತ ಶ್ಲೋಕ. ಈ ಭಾಗವತ ಧರ್ಮಗಳನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ತೊಡಗಿದರೆ, ಋಷಭದೇವ ಏನು ಅಜ್ಞಾನಿಗಳಿಗೆ ಉಪದೇಶ ಮಾಡಿದ ಭಾಗವತ ಧರ್ಮಗಳಿವೆ ಅವುಗಳನ್ನ ನಾವು ಆಚರಣೆ ಮಾಡಲಿಕ್ಕೆ ತೊಡಗಿದರೆ ಎಂದೂ ಕೂಡ ಭಗವಂತನನ್ನು ಮರೆಯೋದಿಲ್ಲ, ಸಂಸಾರದಲ್ಲಿ ತೊಡಗೋದಿಲ್ಲ. ಅದು ಬಹಳ ದೊಡ್ಡದು. ಯಾರೀ ಋಷಭದೇವ ಅಂದರೆ, ಸ್ವಯಂ ಭಗವಂತನೇ ಋಷಭದೇವ ಅಂತ ಅವತಾರ ಮಾಡಿದ್ದ. ಅವನಿಗೆ ಜಯಂತಿ ಅಂತ ಪತ್ನಿ, ಅವಳಲ್ಲಿ 100 ಜನ ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಭರತ ಚಕ್ರವರ್ತಿ ಹಿರಿಯ. ನೂರು ಮಕ್ಕಳಿದ್ರಲ್ಲ ಆ ಜಯಂತಿ ದೇವಿ ಮತ್ತು ಋಷಭದೇವನಿಗೆ, ಅವರಲ್ಲಿ ಭರತ ಹಿರಿಯ ಅಂತ ನೋಡಿದ್ದೀವಿ ನಾವು. ಮತ್ತೆ ಉಳಿದ 9 ಜನ, ಒಟ್ಟು 100 ಜನ, ಅದನ್ನ ಆಮೇಲೆ ನೋಡೋಣ. ಭರತ ಮೊದಲನೇ ಅವನ ಹೆಸರಿನಿಂದಲೇ ಈ ದೇಶಕ್ಕೆ ಭಾರತ ಅಂತ, ಭರತ ವರ್ಷ ಅಂತ ಹೆಸರು ಬಂತು. ಈ ದೇಶಕ್ಕಲ್ಲ, ಈ ವರ್ಷಕ್ಕೆ. ಈ ಭೂಮಿಗೆ 7 ದ್ವೀಪಗಳಿವೆ, ಸಪ್ತದ್ವೀಪವತಿ ಅಂತಾರೆ. ಅದರಲ್ಲಿ ಜಂಬೂ ದ್ವೀಪ ಒಂದು. ಆ ಜಂಬೂ ದ್ವೀಪದಲ್ಲಿ 9 ವರ್ಷಗಳಿವೆ. ಆ 9 ವರ್ಷಗಳಲ್ಲಿ ಒಂದು ಭರತ ವರ್ಷ. ಆ ಭರತ ವರ್ಷಕ್ಕೆ ಭರತ ಅಂತ ಹೆಸರು ಬಂದದ್ದು ಈ ಭರತನಿಂದಲೇ. ಇದು ಒಬ್ಬನ ಕಥೆ ಆಯಿತು. ಇನ್ನು 9 ಜನ ಕುಶಾವರ್ತ ಮೊದಲಾದವರು ಆ 9 ದ್ವೀಪಗಳಿಗೆ ಅಧಿಪತಿಯಾದರು. ಕುಶಾವರ್ತ, ಇಳಾವರ್ತ, ಬ್ರಹ್ಮಾವರ್ತ, ಆರ್ಯಾವರ್ತ, ಮಲಯಕೇತು, ಭದ್ರಸೇನ, ಇಂದ್ರಸ್ಪೃಕ್, ವಿದರ್ಭ ಮತ್ತು ಕೀಕಟ ಅಂತ 9 ಜನ ಋಷಭ ಪುತ್ರರು. ಅವರು ಭರತನ ನಂತರ ಅದಕ್ಕೆ ಅಧಿಪತಿಗಳಾದರು. ಇದು 10 ಜನರ ಕಥೆ ಆಯಿತು. 100 ಮಕ್ಕಳಲ್ಲಿ 10 ಜನರ ಕಥೆ ಆಯಿತು. ಇನ್ನು ಉಳಿದ 90 ಮಂದಿ ಇದ್ದಾರೆ. ಅದರಲ್ಲಿ 81 ಜನ ಕರ್ಮತಂತ್ರ ಪ್ರಣೇತಾರ ಏಕಾಶೀತಿ ದ್ವಿಜಾತಯ, ಯಜ್ಞ ಇತ್ಯಾದಿಗಳ ಪ್ರವರ್ತಕರಾಗಿ ಆ ಮಾರ್ಗದಲ್ಲಿ ಅವರು ಮುಂದುವರೆದರು. 100 ಸಂಖ್ಯೆಯಲ್ಲಿ ಒಬ್ಬ ಭರತ, 9 ಜನ 9 ವರ್ಷಗಳ ಅಧಿಪತಿಗಳು 10 ಜನ ಆದರು. ಇನ್ನು 81 ಜನ ಯಜ್ಞ ವಿದ್ಯಾ ಪ್ರವರ್ತಕರಾದರು. ಅಲ್ಲಿಗೆ 91 ಆಯಿತು. ಇನ್ನು 9 ಜನ ಇದ್ದಾರೆ. ಅವರು ಮುನಿಗಳಾಗಿ ಹೋದ್ರಂತೆ. ನವಾಭವನ್ ಮಗ ಮಹಾಭಾಗಾ ಮುನಯೋ ಹ್ಯೂರ್ಧ್ವಪಂಥಿನಃ ಅಂತ. ಅವರು ಪರಮಹಂಸ ದಿಗಂಬರ ಸನ್ಯಾಸ ವ್ರತಧಾರಿಗಳಾಗಿ ದೊಡ್ಡ ಜ್ಞಾನಿಗಳಾಗಿಬಿಟ್ರು.
ಅವರೇ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ ಮತ್ತು ಕರಭಾಜನ. ಈ 11ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಈ ಹಿಂದೆ ಒಂದೆರಡು ದಿವಸದ ಹಿಂದೆ ನಾವು ನೋಡಿದ್ದು ಪ್ರಬುದ್ಧ ಮುನಿಗಳು ವಿದೇಹರಾಜನಿಗೆ ಮಾಡಿದ ಉಪದೇಶ. ಇವತ್ತು ನಾವು ನೋಡ್ಲಿಕ್ಕೆ ಹೊರಟಿರುವುದು ಆ ಕವಿ ಅನ್ನುವವನ ಉಪದೇಶ. ಅಷ್ಟು ದೊಡ್ಡ ಜ್ಞಾನಿಗಳವರು, ಆ ಋಷಭದೇವನ ಮಕ್ಕಳವರು. ಆ ತಂದೆಯಿಂದ ತತ್ವಜ್ಞಾನವನ್ನೆಲ್ಲ ಪಡ್ಕೊಂಡಿದ್ರು. ನಿಮಿರಾಜನ ಯಜ್ಞಕ್ಕೆ ಅವರು ಬಂದರು. ಅವನು ಅವರನ್ನು ಸ್ವಾಗತ ಮಾಡಿದ. ಸ್ವಾಗತ ಮಾಡಿ, ದುರ್ಲಭೋ ಮಾನುಷೋ ದೇಹ, ಇಂಥ ಒಂದು ಮನುಷ್ಯ ದೇಹ ನನಗೆ ಬಂದಿದೆ, ನಿಮ್ಮಂಥವರ ದರ್ಶನ ಆಗಿದೆ. ಧರ್ಮಾನ್ ಭಾಗವತಾನ್ ಬ್ರೂತ, ನನಗೆ ಧರ್ಮಗಳನ್ನ ಭಾಗವತ ಧರ್ಮಗಳನ್ನ ಬೋಧಿಸಿರಿ. ಯೈಃ ಪ್ರಸನ್ನ ಪ್ರಪನ್ನಾಯ ದಾಸ್ಯತಿ ಆತ್ಮಾನಮಪ್ಯಜಃ ಅಂತ ವಿದೇಹರಾಜ ಅವನನ್ನು ಕೇಳ್ಕೊಂಡಿದ್ದ. ಆಗ ಅವನು, ಆ ಕವಿ ಮುನಿ 33ನೇ ಶ್ಲೋಕದಿಂದ ಆರಂಭಿಸಿ ಹೇಳಲಿಕ್ಕೆ ತೊಡಗಿದ್ದ. ಈ ಋಷಭದೇವ ಬೋಧನೆ ಮಾಡಿದಂಥ ಭಾಗವತ ಧರ್ಮಗಳೇನಿವೆ ಇವುಗಳನ್ನು ಅನುಷ್ಠಾನ ಮಾಡುವವನು ಎಂದೂ ಭಗವಂತನನ್ನ ಮರೆಯೋದಿಲ್ಲ. ಅಹಂಕಾರ ಮಮಕಾರಗಳಿಗೆ ಬಲಿಯಾಗೋದೂ ಇಲ್ಲ ಕೂಡ. ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಒಂದು ವೇಳೆ ಭಗವಂತನನ್ನು ಯಾವುದಾದ್ರೂ ಕ್ಷಣದಲ್ಲಿ ಮರೆತರೂ ಕೂಡ ಅವನಿಗೆ ಅದರಿಂದ ದೋಷ ಏನು ತಟ್ಟೋದಿಲ್ಲ, ಅಪರಾಧ ಆಗೋದಿಲ್ಲ. ಧಾವನ್ ಉನ್ಮೀಲ್ಯವ ನೇತ್ರೆ ನ ಸ್ಖಲೇತ್ ನ ಪತೇದಿಹ. ಸಮತಟ್ಟಾದಂತಹ ಒಂದು ಪ್ರದೇಶದಲ್ಲಿ, ಉಸುಕಿನ ಪ್ರದೇಶ ಅಂತ ಅದನ್ನು ಹೇಳ್ತಾರೆ, ಅಂಥ ಪ್ರದೇಶದಲ್ಲಿ ಓಡ್ಲಿಕ್ಕೆ ತೊಡಗಿದವನು ಕಣ್ಣು ತೆರೆದು ಓಡಿದ್ರೂ, ಕಣ್ಣು ಮುಚ್ಚಿ ಓಡಿದ್ರೂ ಅವನು ಎಡವಲಿಕ್ಕೆ ಸಾಧ್ಯ ಇಲ್ಲ. ಎಡವುತ್ತಾನಿಲ್ಲಿ ಕಲ್ಲು ಮುಳ್ಳು ಇತ್ಯಾದಿ ಸಮತಟ್ಟಲ್ಲದ ಪ್ರದೇಶದಲ್ಲಿ ಇದ್ರೆ ಎಡವುತ್ತಾನೆ. ಆದರೆ ಈ ಮನುಷ್ಯ ಎಡುವುದೇ ಇಲ್ಲ, ನೆಲವೇ ಸಮತಟ್ಟಾಗಿದೆ. ಏಷ ನಿಷ್ಕಂಟಕ ಪಂಥಾಹ ಅಂತ ಶಾಸ್ತ್ರದಲ್ಲಿ ನಿಷ್ಕಂಟಕವಾದ ಮಾರ್ಗ ಇದು. ಈ ಮಾರ್ಗವನ್ನು ಹಿಡಿಯಿರಿ, ಇದರಿಂದ ನಿಮಗೆ ಯಾವುದೇ ಅಪಾಯ ಇಲ್ಲ ಅಂತ ಬೇರೆ ಕಡೆ ವರ್ಣನೆ ಮಾಡ್ತಾರೆ. ತುಂಬಾ ಸುಂದರವಾದ ಶ್ಲೋಕ ಇದು. ಎಲ್ಲಿ ಶ್ಲೋಕ ಅಂತ ನನಗೂ ನೆನಪಿಗೆ ಬರ್ತಿಲ್ಲ. ಏಷ ನಿಷ್ಕಂಟಕ ಪಂಥಾಹ ಯತ್ರ ಸಂಪೂಜ್ಯತೆ ಹರಿಹೇ ಕುಪಥಂ ತದ್ ತಂ ವಿಜಾನೀಯಾತ್ ಗೋವಿಂದರಹಿತಾಗಮಂ. ಎಲ್ಲಿ ಭಗವಂತನನ್ನು ನಾವು ಪೂಜಿಸ್ತೀವೋ ಅದು ಯಾವುದೇ ಎಡರು ತೊಡರುಗಳಿಲ್ಲದ, ಕಲ್ಲು ಮುಳ್ಳುಗಳಿಲ್ಲದ ಸಮತಟ್ಟಾದ ಹಾದಿ. ಎಲ್ಲಿ ಭಗವಂತನ ಶಾಸ್ತ್ರದ ಶ್ರವಣ ಮನನ ಧ್ಯಾನ ಇರೋದಿಲ್ವೋ, ಅವನ ಪಾದಕಮಲದ ಭಜನೆ ಇರೋದಿಲ್ವೋ, ಅದು ಕುಪಥ, ದುರ್ಮಾರ್ಗ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅಂಥ ತುಂಬ ಸುಂದರವಾದಂಥ, ಯಾವುದೇ ವಿಘ್ನ ಇಲ್ಲದಂಥ ಮಾರ್ಗ ಇದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅವನಿಗೆ ಮೋಕ್ಷ ಸಾಧನ ಆಗಿಯೇ ಆಗ್ತದೆ. ಈಗೇನು 11ನೇ ಸ್ಕಂದದ 2ನೇ ಅಧ್ಯಾಯದ 35ನೇ ಶ್ಲೋಕ ನೋಡಿದ್ವಿ, ಯಾನಾಸ್ಥಾಯ ನರೋರಾಜನ್ ನ ಪ್ರಮಾದ್ಯೇತ ಕರಿಹಿಚಿತ ಅಂತ. ಅದರ ನಂತರ ಬರುವಂಥ ಒಂದು ಪ್ರಸಿದ್ಧವಾದ ಶ್ಲೋಕ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವಃ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ ತತ್ ಅಂತ. ಇದು ವಿಷ್ಣುತೀರ್ಥರು ಉದ್ಧರಿಸಿದ್ದಲ್ಲ, ಆದರೆ ಶ್ಲೋಕ ಅದೇ ಭಾಗದಲ್ಲಿರೋದ್ರಿಂದ ಅದನ್ನು ಒಂದು ಬಾರಿ ನಾವು ಅವಲೋಕಿಸಬೇಕು ಅಂತ ಕಾಣಿಸ್ತು, ಅದಕ್ಕಾಗಿ ಹೇಳ್ತಿದ್ದೀನಿ. ನಾವು ಮಾಡುವಂಥ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನೇ ಮಾಡಿದ್ದು, ಅದು ಅವನದೇ ಆರಾಧನೆ ಅಂತ ಅನುಸಂಧಾನ ಇಟ್ಕೊಂಡು ಆತನಿಗೆ ಅರ್ಪಿಸಬೇಕು. ಅವನಿಗೆ ಅರ್ಪಿಸುವುದು ಅಂದರೆ ಅದೇ ಅರ್ಥ, ನೀನೇ ಮಾಡಿದ್ದಿದ್ದನ್ನು, ನಿನ್ನದೇ ಆರಾಧನೆ ಇದು ಅನ್ನುವ ಒಂದು ಅನುಸಂಧಾನ. ಎಲ್ಲೆಲ್ಲಿಂದ ಮಾಡಿದ್ದೀವಿ? ಕಾಯೇನ, ನಮ್ಮ ಶರೀರದಿಂದ, ವಾಚ ಮಾತಿನಿಂದ, ಮನಸ ಮನಸ್ಸಿನಿಂದ, ಇಂದ್ರಿಯ ಇರುವ ನಮ್ಮೆಲ್ಲ ಇಂದ್ರಿಯಗಳಿಂದ, ಬುದ್ಧಿಯಿಂದ, ಮತ್ತು ಆತ್ಮ ನಮ್ಮ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಿಂದ ಅಂತ ಅರ್ಥ ಆತ್ಮ ಅನ್ನೋದಕ್ಕೆ. ಮನಸ್ಸು ಬುದ್ಧಿ ಅಂತ ಅಲ್ಲಿ ಎರಡಿದೆ. ಮನಸ್ಸು ಅಂದರೆ ನಮಗೆ ಅನೇಕ ಆಯ್ಕೆಗಳನ್ನು ನಮ್ಮ ಎದುರಿಗೆ ಇರಿಸುವಂಥದ್ದು ಮನಸ್ಸು. ಆ ಅನೇಕ ಆಯ್ಕೆಗಳಲ್ಲಿ ಒಂದನ್ನು ತೀರ್ಮಾನಿಸಿ ಇದನ್ನೇ ಮಾಡು ಅಂತ, ಇದನ್ನೇ ಮಾಡು, ಇದನ್ನೇ ಸ್ವೀಕಾರ ಮಾಡು
ಇದನ್ನು ಬಿಡು ಅಂತ ನಮಗೆ ತಿಳಿಸಿಕೊಡುವಂಥದ್ದೇ ಬುದ್ಧಿ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ನನ್ನ ಸ್ವಭಾವಕ್ಕನುಸಾರವಾಗಿ ನಾನು ಏನೇನು ಕರ್ಮಗಳನ್ನು ಮಾಡಿದ್ದೇನೆ, ನೀನು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅದೆಲ್ಲವನ್ನು ಪರನಾದ ನಾರಾಯಣನಿಗೆ ಅಂತ ಅರ್ಪಣೆ ಮಾಡಬೇಕು. ಅಲ್ಲಿದೊಂದು ಶ್ಲೋಕ. ಅದಾದಮೇಲೆ ಯಾನಾಸ್ಥಾಯ ನರೋರಾಜನ್ ಈ ಶ್ಲೋಕವನ್ನು ಉದ್ಧರಿಸಿದ್ದಾದ್ಮೇಲೆ ಸರ್ವತ್ರ ಮನಸೋ ಸಂಗಮ್ ಅಂತ ಭಾಗವತದ 3ನೇ ಸ್ಕಂದದ 24ನೇ ಶ್ಲೋಕ ಏನಿದೆ ಅದನ್ನು ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ತಾರೆ ವಿಷ್ಣು ತೀರ್ಥಾಚಾರ್ಯರು. ಸರ್ವತ್ರ ಮನಸೋ ಸಂಗಮ್ ಇತ್ಯಾದಿನ ವಕ್ಷ್ಯಮಾಣೇಷು ಭಾಗವತ ಧರ್ಮೇಷು ಭಕ್ತೇರಪಿ ಪ್ರವಿಷ್ಟತೆಯ ತತ್ರ ಇತ್ತಂ ಭಾವಂ ದರ್ಶಯತಿ. ಅನೇಕ ಭಾಗವತ ಧರ್ಮಗಳನ್ನು ವರ್ಣನೆ ಮಾಡಿದ್ದಾರಲ್ಲ, ಅದರಲ್ಲಿ ಭಕ್ತಿಯು ಕೂಡ ಒಂದು ಸೇರಿದೆ. ಭಕ್ತಿಪೂರ್ವಕವಾದ ವೈರಾಗ್ಯ ಆದರೆ ಅದು ಮುಕ್ತಿದಾಯಕ. ಮತ್ತು ನಾವೇನೇನು ಭಾಗವತ ಧರ್ಮಗಳನ್ನೆಲ್ಲ ಆಚರಿಸ್ತೇವೆ ಅದೆಲ್ಲವನ್ನೂ ನಾವು ಆಚರಿಸುವುದು ಭಕ್ತಿಗಾಗಿಯೇ. ಭಕ್ತಿ ಬರಬೇಕು. ಭಕ್ತಿಯೇ ಬರದೆ ಹೋದರೆ ಇನ್ಯಾವ ಧರ್ಮದ ಆಚರಣೆಯೂ ಕೂಡ ವ್ಯರ್ಥ. ಅದನ್ನೇ ಭಾಗವತದ ಆರಂಭದಲ್ಲಿ 1ನೇ ಸ್ಕಂದದಲ್ಲಿ ಪ್ರಾಯ ಶ್ಲೋಕ ಇದೆ. ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ ಕಿಂ ದಾನೈ ಕಿಂ ತಪಶ್ಶತೈ ಸರ್ವಾಘಗ್ನೋತ್ತಮ ಶ್ಲೋಕೆ ನಚೇದ್ ಭಕ್ತಿ ರಥೋಕ್ಷಜೆ ಅಂತ ಒಂದು ಮಾತು ಕೇಳಿ ಬರ್ತದೆ. ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡುವಂಥ ಭಗವಂತನಲ್ಲಿ ಭಕ್ತಿ ಒಂದಿಲ್ಲದೆ ಹೋದರೆ ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈ, ಎಲ್ಲ ನಮ್ಮ ವರ್ಣ ನಮ್ಮ ಆಶ್ರಮ ಅದಕ್ಕೆ ತಕ್ಕಂತೆ ನಾವು ಧರ್ಮಗಳನ್ನು ಮಾಡಿದ್ರಿಂದ ಏನು ಉಪಯೋಗ? ಕಿಂ ದಾನೈಹಿ, ಅನೇಕ ಥರದ ದಾನಗಳನ್ನು ಮಾಡಿದ್ರಿಂದ ಅದರಿಂದಲೂ ಏನು ಉಪಯೋಗ? ಕಿಂ ತಪಶ್ಶತೈಹಿ, 100 ತಪಸ್ಸುಗಳಿಂದಾದರೂ ಏನು ಉಪಯೋಗ? ಹೀಗೆ ಎಲ್ಲದಕ್ಕೂ ಕೂಡ ಭಕ್ತಿಯೇ ಒಂದು ಫಲ. ಅನ್ಯಥಾ ಭಾಗವತ ಧರ್ಮ ಸಮೂಹೋಪಿ ತದರ್ಥತ್ವೇನೈವ ಅನುಷ್ಠೀಯತೆ ಇತಿ ತಸ್ಯಾಹ ಏವ ದುಷ್ಟತ್ವೇ ಕಾ ಕಥಾ. ಭಾಗವತ ಧರ್ಮಗಳನ್ನೆಲ್ಲವನ್ನೂ ನಾವು ಆಚರಿಸಬೇಕಾಗಿರುವುದು ಭಕ್ತಿಗಾಗಿ. ನಮ್ಮಲ್ಲಿ ಭಕ್ತಿಯೇ ಬರದೇ ಹೋದರೆ ಆ ಉಳಿದ ಧರ್ಮಗಳ ಅನುಷ್ಠಾನ ಎಲ್ಲ ಹಾಳಾಗಿ ಹೋಗ್ತದೆ. ಅದಕ್ಕೊಂದು ನಾಣ್ಣುಡಿಯನ್ನು ಸ್ವಯಂ ವಿಷ್ಣು ತೀರ್ಥಾಚಾರ್ಯ ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಏಕಾಪಿ ಸುತ ಪುಂಶ್ಚಲೀ ಜಾತ ಇತಿ ಮದೀಯ ಸಂಸಾರ ಭಾರ ಅನರ್ಥಕ. ಒಬ್ಬ ವ್ಯಕ್ತಿಗೆ ಒಬ್ಬಳೇ ಮಗಳಿದ್ಲಂತೆ, ಗಂಡು ಮಕ್ಕಳಿಲ್ಲ. ಅವಳು ಪುಂಶ್ಚಲೀ ಜಾತ, ನಡತೆಗೆಟ್ಟು ಹಾಳಾಗಿ ಹೋದಳು. ಆವಾಗ ಇವನೇನು ಮಾಡಬೇಕು? ಇದ್ದವಳೇ ಅವಳೊಬ್ಬಳು, ಇನ್ಯಾರೂ ಇಲ್ಲ. ಅವಳು ಕೆಟ್ಟಳು ಅಂದಮೇಲೆ ನನ್ನ ಈ ಸಂಸಾರ, ನಾನು ಮದುವೆ ಮಾಡಿಕೊಂಡು ಗೃಹಸ್ಥ ಧರ್ಮದಲ್ಲಿ ಪ್ರವೇಶ ಮಾಡಿದ್ದೇ ವ್ಯರ್ಥ, ಸಂಸಾರ ಭಾರ ಅನರ್ಥಕ ಅಂತ ಅವನು ಓಡಾಡಬೇಕಾಗ್ತದೆ. ಹಾಗಾದರೆ ಆ ಭಕ್ತಿ ಅಂದ್ರೆ ಏನು? ಅದನ್ನು ನಿರೂಪಣೆ ಮಾಡ್ತಾರೆ. ಸರ್ವೇಷಾಂ ತನುಭೃತಾಂ ಸ್ವಸ್ಮಿನ್ ಆದರಸ್ತಾವತ್ ಅನುಭವ ಸಿದ್ಧ ಸಚ ನ ಅನ್ಯ ನಿಮಿತ್ತೀಕೃತ್ಯ ಇತಿ ಚ ಸಯೇವ ಹಿ ಪ್ರೇಮಾಪರ ಪರ್ಯಾಯೋ ಭಕ್ತಿರ್ನಾಮ ಅನುವೃತ್ತಿ ಪದಾಭಿಧೇಯಶ್ಚ ಸಚ ವಿನಾ ವೈರಾಗ್ಯಂ ನೋತ್ಪತ್ತಿತೆ ಏವ. ನಾವೆಲ್ಲರೂ ಕೂಡ ನಮ್ಮ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ವಿ, ಇದೆಲ್ಲರಿಗೂ ಅನುಭವಿಸಿದ್ದ. ಮತ್ತೆ ನಮಗೆ ನಮ್ಮ ಬಗ್ಗೆ ಪ್ರೀತಿ ಯಾಕೆ ಅಂದರೆ ಇನ್ನು ಬೇರೆ ಯಾರಿಗೋಸ್ಕರನೂ ಏನಲ್ಲ, ಇನ್ಯಾವುದೇ ನಿಮಿತ್ತ ಅಲ್ಲದೆ ಸಹಜವಾಗಿಯೇ ನಮ್ಮಲ್ಲಿ ನಮಗೆ ಪ್ರೀತಿ ಇದೆ. ನನ್ನಲ್ಲಿ ನನಗೆ ಪ್ರೀತಿ, ನಿಮ್ಮಲ್ಲಿ ನಿಮಗೆ ಪ್ರೀತಿ ಇದೆ. ನಾನು ನಿಮ್ಮನ್ನೇನಾದರೂ ಪ್ರೀತಿಸುವುದಿದ್ರೆ ಅದು ನನ್ನ ಸ್ವಾರ್ಥಕ್ಕಾಗಿ, ನೀವೇನಾದರೂ ನನ್ನನ್ನು ಪ್ರೀತಿಸುವುದಿದ್ರೆ ಅದು ನಿಮ್ಮ ಸ್ವಾರ್ಥಕ್ಕಾಗಿ. ನಾನು ನನ್ನನ್ನು ಪ್ರೀತಿಸುವುದೇನಿದೆ ಅದಕ್ಕೆ ಪೂರ್ಣವಾಗಿ ನನ್ನ ಸ್ವಾರ್ಥ, ನನ್ನ ಇಚ್ಛೆ, ನನ್ನ ಸ್ವಭಾವ ಅದೇ ನಿಮಿತ್ತ. ಹೀಗೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ಅಂತ ಬೃಹದಾರಣ್ಯ ಕವಿ ಹೇಳುವಂತೆ, ನನ್ನ
ಒಂದು ಕಾಮ, ನನ್ನ ಒಂದು ಬಯಕೆ, ನನ್ನ ಒಂದು ಅಭಿಲಾಷೆ. ಅದಕ್ಕಾಗಿಯೇ ಉಳಿದದ್ದೆಲ್ಲವೂ ನನಗೆ ಬೇಕು. ನನಗಾಗಿ ಹೆಂಡತಿ ಬೇಕು, ನನಗಾಗಿ ಗಂಡ ಬೇಕು, ನನಗಾಗಿ ಮಕ್ಕಳು, ಮೊಮ್ಮಕ್ಕಳು, ಬಂಧುಗಳು, ಮಿತ್ರರು, ಧನ, ಕನಕ ಎಲ್ಲವೂ ಬೇಕಾಗಿರುವುದು ನನಗಾಗಿ. ಹೀಗೆ ನಾನು ನನಗೆ ಮುಖ್ಯ ಅಂತ ಅನ್ನೋದು ಎಲ್ರಿಗೂ ಕಂಡಿದೆ. ಇದೇ ಒಂದು ಪ್ರೀತಿ ಅನುಬಂಧ ನಮ್ಮ ಬಗ್ಗೆ ನಮಗೇನಿದೆ ಅದನ್ನ ಗುರುಗಳಲ್ಲಿ ಭಗವಂತನ ಬಗ್ಗೆ ತೋರಿಸಿದರೆ ಅದನ್ನೇ ಭಕ್ತಿ ಅಂತ. ನಮ್ಮ ಬಗ್ಗೆ ನಮಗೆಲ್ಲರಿಗೂ ಕೂಡ ಪ್ರೀತಿ ಏನು ಹುಟ್ಟುತ್ತದಲ್ಲ, ಅದಕ್ಕೆ ವೈರಾಗ್ಯ ಏನು ಬೇಕಾಗಿಲ್ಲ, ಸಹಜವಾಗೇ ಬರ್ತದೆ. ಸರ್ವಸ್ಯ ಆತ್ಮ ಬಹುಮತಃ ಸರ್ವೋತ್ಮಾನಂ ಪ್ರಶಂಸತೆ ಅಂತ ಮಹಾಭಾರತದ ಮಾತು. ಪ್ರತಿಯೊಬ್ಬನು ಕೂಡ ತನ್ನ ಬಗ್ಗೆ ಒಂದು ಬಹುಮಾನವನ್ನು ಇಟ್ಕೊಂಡಿರ್ತಾನೆ. ನಾನೊಂದು ಯಾವುದೋ ಕಾರಣದಿಂದ ವಿಶಿಷ್ಟನಾದ ವ್ಯಕ್ತಿ, ಆದ್ದರಿಂದ ತನ್ನನ್ನು ತಾನು ಪ್ರೀತಿಸುವ, ತನ್ನನ್ನು ತಾನು ಗೌರವಿಸುವ ಮಹತ್ವದ ವ್ಯಕ್ತಿ ಅಂತ ಭ್ರಮಿಸುವ ಒಂದು ಭಾವನೆಯನ್ನು ಪ್ರತಿಯೊಬ್ಬನು ಇಟ್ಕೊಂಡಿರ್ತಾನೆ. ಇದಕ್ಕೇನು ವೈರಾಗ್ಯ ಏನು ಬೇಕಾಗಿಲ್ಲ, ಸಹಜವಾಗಿ ಎಲ್ಲ ಮೂರ್ಖರಿಗೂ ಬಂದೇ ಬರ್ತದೆ. ಭಗವದ್ಭಕ್ತರು ಅಲ್ಲದೇ ಇದ್ದವರಿಗೂ ಅದು ಬಂದಿತ್ತು. ಆದರೆ ಭಗವಂತನ ಬಗ್ಗೆ, ಭಾಗವತರ ಬಗ್ಗೆ ಇಂಥ ಒಂದು ಪ್ರೀತಿ ಬರಬೇಕಾದ್ರೆ ಅದಕ್ಕೆ ವೈರಾಗ್ಯ ಬೇಕು. ವೈರಾಗ್ಯ ಅಂದರೆ ಸರ್ವತೋ ಮನಸೋ ಸಂಗಮ್ ಅಂತ. ಇದು ಆ 11ನೇ ಸ್ಕಂದದಲ್ಲೇ ಪ್ರಬುದ್ಧ ಮುನಿಗಳು ವಿದೇಹರಾಜನಿಗೆ ಹೇಳಿದ್ರಲ್ಲಿ ನಾವೇನು ಈಗ ಒಂದು 2-3 ದಿವಸದ ಹಿಂದೆ ಕೇಳಿದ್ವಿ, ಅಲ್ಲಿ ಬಂದಿರುವಂಥ ಶ್ಲೋಕ ಸರ್ವತ್ರ ಮನಸೋ ಸಂಗಮ್ ಅಂತ. ಮನಸ್ಸನ್ನ ಉಳಿದೆಲ್ಲ ವಿಷಯಗಳಿಂದಲೂ ದೂರ ಇಡುವುದು, ವಿಷಯದ ಸಂಘವನ್ನು ಬಿಡುವುದೇ ವೈರಾಗ್ಯ ಅಂತ ಹೇಳ್ತಾರೆ. ನಮ್ಮ ಬಗ್ಗೆ ನಮಗೆ ಪ್ರೀತಿ ಇರಬೇಕಾದ್ರೆ ಅದಕ್ಕೆ ವೈರಾಗ್ಯ ಇರಬೇಕಾಗಿಲ್ಲ. ಸಹಜವಾಗಿಯೇ ಪ್ರತಿಯೊಬ್ಬರಿಗೂ ತಮ್ಮ ಬಗ್ಗೆ ಪ್ರೀತಿ ಇರ್ತದೆ. ಆದರೆ ಭಗವಂತನ ಬಗ್ಗೆ ಪ್ರೀತಿ ಇರಬೇಕಾದ್ರೆ, ಭಗವಂತನ ಭಕ್ತರ ಬಗ್ಗೆ ಪ್ರೀತಿ ಇರಬೇಕಾದ್ರೆ ಮಾತ್ರ ವೈರಾಗ್ಯ ಬೇಕು. ಯಾಕೆಂದರೆ ಗುಣೇಶು ಅಸಂಗೋ ವೈರಾಗ್ಯಂ ಅಂತ ಭಾಗವತದ 11ನೇ ಸ್ಕಂದದ 19ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಸರ್ವೇಷಾಂ ಗೃಹಂ ಪರಿತ್ಯಜ್ಯ ವನಂ ಪ್ರತಿ ಗಮನ ಮಾತ್ರೇಣ ಸಂಪಾದಯಿತು ಶಕ್ಯತ್ವಾತ್ ಮೈವಂ. ವೈರಾಗ್ಯ ಏನು ಬಹಳ ಸುಲಭ, ಮನೆ ಬಿಟ್ಟು ಕಾಡಿಗೆ ಹೋಗಿಬಿಟ್ರೆ ಆಯ್ತು ವೈರಾಗ್ಯ ಬಂದು ಬಿಡ್ತದೆ ಅನ್ನುವಂತಿಲ್ಲ. ವೈರಾಗ್ಯ ಅಂದರೆ ಅಷ್ಟು ಸುಲಭವಾಗಿ ಬರುವಂಥ ವಿಷಯ ಅಲ್ಲ ಅದು. ಸಂಘ ಅಂದರೆ ಆಸಕ್ತಿಪೂರ್ವಕವಾಗಿ ಒಂದು ವಸ್ತುವಿನ ಒಬ್ಬ ವ್ಯಕ್ತಿಯ ಸಹವಾಸ ಮಾಡುವುದಕ್ಕೆ ಸಂಘ ಅಂತಾರೆ. ಗುಣೇಶು ಅಸಂಗ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವಂಥ ಗುಣಗಳನ್ನೇ ನಾವು ಸುತ್ತಮುತ್ತಲೆಲ್ಲ ನೋಡುವುದು. ಅದರ ಬಗ್ಗೆ ಆಸಕ್ತಿ ಇಲ್ಲದೆ ಇರುವುದನ್ನೇ ವೈರಾಗ್ಯ ಅಂತ ಆ 11ನೇ ಸ್ಕಂದದಲ್ಲಿ ವರ್ಣನೆ ಮಾಡಿರೋದು. ನಹಿ ಹೇಯೇ ರಾಘವತಃ ಉಪಾದೇಯೇ ಪ್ರೇಮೋತ್ಪತ್ತಿರಸ್ತೆ ತದೇತದ ಅಭಿಸಂಧಾಯ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ನಮಗೆ ಭಗವಂತನ ಬಗ್ಗೆ ಪ್ರೇಮ ಬರಬೇಕಾದ್ರೆ ಅವನು ಅದೊಂದೇ ಈ ಜಗತ್ತಿನಲ್ಲಿ ಮಹತ್ವದ್ದು, ಅದಕ್ಕಿಂತ ಇನ್ಯಾವ ಸಂಗತಿಯೂ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಜ್ಞಾನ ಬರಬೇಕಾದ್ರೆ ಈ ಹೇಯವಾದ ತುಚ್ಛವಾದಂತಹ ಜಗತ್ತಿನ ಬಗ್ಗೆ, ಅಂದರೆ ಜಡಚೇತನಾತ್ಮಕವಾದ ಜಗತ್ತಿನ ಬಗ್ಗೆ ರಾಗ ಆಸೆ ನಮಗೆ ಹಾಗೆ ಮುಂದುವರೆದ್ರೆ ಪರಮಾತ್ಮನ ಬಗ್ಗೆ ಆಸಕ್ತಿ ಬರುವುದು ಸಾಧ್ಯವೇ ಇಲ್ಲ. ಆದ್ದರಿಂದ ಜಡವೇ ಇರಲಿ ಚೇತನವೇ ಇರಲಿ, ಈ ಜಗತ್ತೇನಿದೆ ಇದರ ಬಗ್ಗೆ ವಿಷಯಾಸಕ್ತಿಯನ್ನು ತೊರೆಯುವುದು ಬಹಳ ಮುಖ್ಯ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಭಕ್ತಿರಹಿತವಾದ ವಿಷ್ಣು ಭಕ್ತಿ ಫಲದಾಯಕ ಅಲ್ಲ. ಇತ್ಯಾದಿ ವಿಷಯಗಳನ್ನು ಈ ಮುಂದಿನ ಭಾಗದಲ್ಲಿ ನೋಡೋಣ.